ಬಂದೇ ಬರುತ್ತಾವ ಕಾಲ ಮಂದಾರ ಕನಸನೋ ಕಂಡಂತ ಮನಸ್ಸನೋ ಒಂದು ಮಾಡುವ ಸ್ನೇಹ ಜಾಲ ಓ ಬಂದೇ ಬರುತ್ತಾವ ಕಾಲ ಬಂದೇ ಬರುತ್ತಾವ ಕಾಲ ಮಗಿಯ ಎದೆ ತೋರಿ ಕೂಗಿತು ಕೋಗಿಲ ರಾಗದ ಚಂದಕ್ಕೆ ಬಗೆತು ಬನವೆಲ್ಲ ತೂಗುತ್ತ ಬಳ್ಳಿ ಮೈಯೆಲ್ಲ ಸಗದು ಬಾಳೋ ಏಕಾಂಗಿಯೇನೋ ತಾವ ಬಂದೇ ಬರುತ್ತಾವ ಕಾಲ ಓ ಬಂದೇ ಬರುತ್ತಾವ ಕಾಲ ಮಂದಾರ ಕನಸನೋ ಕಂಡಂತ ಮನಸ್ಸನೋ ಒಂದು ಮಾಡುವ ಸ್ನೇಹ ಜಾಲ ಓ ಬಂದೇ ಬರುತ್ತಾವ ಕಾಲ ಹುಣ್ಣಿಮೆ ಬಾನಿಂದ ಕಣ್ಣನೆ ಸವಿ ಹಾಲು ಚೆಲ್ಲುತ್ತ ಮೆಲ್ಲನೆ ನೆಲೆಸಿದೆ ಭುವಿಯನ್ನು ಮುಸುಕಿದೆ ಮಾಯೆ ಜಗವನು ಭುವಿಯನ್ನು ಸೇರಿ ನಲಿದಾವ ಬಂದೇ ಬರುತ್ತಾವ ಕಾಲ ಓ ಬಂದೇ ಬರುತ್ತಾವ ಕಾಲ ಮಂದಾರ ಕನಸನೋ ಕಂಡಂತ ಮನಸ್ಸನೋ ಒಂದು ಮಾಡುವ ಸ್ನೇಹ ಜಾಲ ಓ ಬಂದೇ ಬರುತ್ತಾವ ಕಾಲ ಓ ಬಂದೇ ಬರುತ್ತಾವ ಕಾಲ. ಧನ್ಯವಾದಗಳು. ಅರ್ಚನಾ ಉಡುಪ ಮ್ಯಾಮ್. ಹಾಯ್ ರಮ್ಯಾ, ಹಾಯ್ ಮ್ಯಾಮ್. ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ನಿಮಗೆ ನಾನು ಕೇಳ್ತೀನಿ, ಮ್ಯಾಮ್ ಇವತ್ತು ನಿಮ್ಮನ್ನೇ ನಾನು ಕೇಳ್ತೀನಿ. ಹ್ಞೂ ನೀವು ಹಾಡಿದ್ದು ನಿಮಗೆ ಹೇಗೆ ಅನ್ನಿಸ್ತು, ಅಥವಾ ನಾನು ಏನು ಹೇಳಬಲ್ಲೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಎಲ್ಲ ಚರಣ ಪಲ್ಲವಿ ಒಂದೇ ಥರ ಇದೆನೋ ಅಂತ. ಇಲ್ಲಮ್ಮ, ಇದು ಚರಣ ಬೇರೆ ಥರ ಇದೆ. ತೊಂದರೆ ಇಲ್ಲ, ಅದೆಲ್ಲ ತೊಂದರೆ ಇಲ್ಲ. ಹೋಗಲಿ ಪಾಪ, ಜಾಸ್ತಿ ತಲೆಯಲ್ಲಿ ಹುಳ ಬಿಟ್ಕೋಬೇಡಿ. ತುಂಬ ಸುಂದರವಾದ ಹಾಡು, ಎಷ್ಟು ಹಾಯಾಗಿದೆ. ಅದನ್ನು ನೀವು ಅಷ್ಟೇ ಸಾಫ್ಟ್ ಧ್ವನಿ ಮಾಡಿಕೊಂಡು ತುಂಬ ಸುಂದರವಾದ ಪ್ರಸ್ತುತಿ ಮಾಡಿದ್ರಿ. ಖುಷಿ ಆಯಿತು ರಮ್ಯಾ. ಥ್ಯಾಂಕ್ ಯು ಮ್ಯಾಮ್. ಬಟ್ ಈ ಸಾಫ್ಟ್ ಮಾಡ್ಕೊಂಡು ಹಾಡುವ ಒಂದು ಪ್ರೋಸೆಸ್ಸಲ್ಲಿ ಇವತ್ತು ಬಹಳಷ್ಟು ಸ್ವರಗಳು ಆಚೆ ಈಚೆ ಆದವು. ಸಂಗತಿ ಮಾಡುವಾಗ ಆಗಿರಬಹುದು, ತರರ ತಾನನ ತರ ಅಲ್ಲಿ
ನ ಪಾಪ ಆಮೇಲೆ ನಿಮಗೆ ಉಸಿರು ಎಲ್ಲಿ ತಗೋಬೇಕು ಅಂತ ಗೊತ್ತಾಗಲಿಲ್ಲ. ತುಂಬ ಉದ್ದ ಕೇಳ್ಕೊಂಡು ಹೋಗಿ ಒಂಥರ ಉಸಿರು ಕಟ್ಕೊಂಡು ಆಮೇಲೆ ಎದುಸಿರು ಬಿಡೋ ಥರ ಆಯಿತು. ತರರ ನನ ತರರ ಅಲ್ಲಿ ಸಗದು ಬಾಳು ಏಕಾಂತೇನು ತವ ಬಂದೇ ಬರುತ್ತವ ಕಾಲ ಬಂದೇ ಬರುತ್ತವ ಕಾಲ ಬಂದೇ ಬರ್ತಾವ. ಆಮೇಲೆ ಉಸಿರು ತಗೊಳ್ತಿದ್ರಲ್ವಾ, ಬಂದೇ ಅಲ್ಲೇ ತಗೋಬೋದಾಗಿತ್ತು ಅಲ್ವಾ? ಸೊ ಬೇಗ ಸ್ವಲ್ಪ ಮುಕ್ತಾಯ ಕೊಡಬೇಕಷ್ಟೆ. ಬಂದೇ ಅಲ್ಲೇ ಕೊಟ್ಬಿಟ್ರೆ ಆ ಮುಕ್ತಾಯವನ್ನು, ಅವಾಗ ಅಲ್ಲಿ ಉಸಿರು ತಗೋಬಹುದು ಅಲ್ವಮ್ಮ? ಅದೇ ಕೆಲವು ಚರಣಗಳಲ್ಲಿ ಕೆಲವು ಜಾಗಗಳನ್ನು ಹಾಡುವಾಗ ಸ್ವಲ್ಪ ನೋಟ್ಸ್ ಒಂಚೂರು ಸ್ಕ್ಯಾಟರ್ ಆಗ್ತಾಯಿತ್ತು, ಕರೆಕ್ಟಾಗಿ ಅದರ ಸ್ವರಸ್ಥಾನಗಳಲ್ಲಿ ಕೂರ್ತಾ ಇರಲಿಲ್ಲ. ಆಯಿತಾ? ಅದು ಬಿಟ್ಟರೆ ನಿಮ್ಮ ಓವರಾಲ್ ಹಾಡಿನ ಪ್ರಸ್ತುತಿ ತುಂಬ ನೀಟಾಗಿತ್ತು, ಚೆನ್ನಾಗಿತ್ತು. ನೀವು ತುಂಬ ಪ್ರಶಂಸಾರ್ಹವಾದದ್ದು. ನಿಮ್ಮ ಕಂಫರ್ಟ್ ಝೋನಿಂದ ಈಚೆ ಬಂದು ನಿಮ್ಮ ಧ್ವನಿಯಲ್ಲಿ ಕೂಡ ನೀವು ಎಕ್ಸ್ಪೆರಿಮೆಂಟೇಷನ್ ಮಾಡಿಕೊಂಡು ಬೇರೆ ಜಾನ್ರ ಹಾಡುಗಳನ್ನು ತಗೊಂಡು ಈ ಥರ ಸಾಫ್ಟ್ ಧ್ವನಿಯಲ್ಲಿ ಹಾಡೋದಿದೆಯಲ್ಲ, ನಾನು ಅದನ್ನು ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತೀನಮ್ಮ. ಇದು ನಿಮ್ಮ ಬೆಳವಣಿಗೆಗೂ ತುಂಬ ದೊಡ್ಡ ಯೋಗದಾನವನ್ನು ಕೊಡುತ್ತೆ ಅಲ್ವಾ? ವರ್ಸಿಟ್ಯಾಲಿಟಿನೇ ನಿಮ್ಮೆಲ್ಲರ ಗುರಿಯಾಗಿರಬೇಕು. ಹೇಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಗಳ ಕೈಲಿ ಆಗಲ್ಲ, ಇದನ್ನು ಹಾಡೋಕ್ಕಾಗಲ್ಲ ಅನ್ನೋಂಥ ಹಾಡೇ ಇಲ್ಲ ಅನ್ನೋ ಥರ ನೀವೆಲ್ಲ ರೆಡಿ ಆಗಬೇಕು ಅಲ್ವಾ? ಸೊ ನೀವೆಲ್ಲರೂ ಆ ಡೈರೆಕ್ಷನಲ್ಲಿ ಇದ್ದೀರಿ ಆಲ್ರೆಡಿ. ನಿಮ್ಮ ಬೆಳವಣಿಗೆ ಅದ್ಭುತವಾದ ಬೆಳವಣಿಗೆ ಎಲ್ರದ್ದೂ. ತುಂಬ ಚೆನ್ನಾಗಿ ಹಾಡ್ದಮ್ಮ. ಆ ಹಿಡಿತ ಒಂದು ಸಾಧಿಸ್ಬೇಕು ನೀನು ಅಷ್ಟೇ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಈ ಹಾಡುವಾಗ ಸ್ವಲ್ಪ ಭಯ ಆಗ್ತಾಯಿತ್ತು, ಅಂದರೆ ಇದು ಹಾಡಿಲ್ಲ ಈ ಥರ ಜನರಲ್ಲಿ, ಹಂಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು. ಇದೇ ರೀತಿಯ ಇನ್ನೊಂದು ಸುಂದರವಾದ ಹಾಡಿದೆ, ನೇಸಾರ ನೋಡು ಅಲ್ವಾ? ಅದು ಇದೇ ಧಾಟಿಯಲ್ಲೇ ಹೋಗುತ್ತೆ. ಇವನ್ ಚರಣ ಕೂಡ, ಅದು ಕೂಡ ಸುಂದರವಾದ ಹಾಡು. ಬರುವ ಸಂಚಿಕೆಗಳಲ್ಲಿ ಯಾರಾದರೂ ಹಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ತುಂಬ ಚೆನ್ನಾಗಿ ಹಾಡ್ದೆಯಮ್ಮ. ಹೆದರಿಕೆಯನ್ನು ಬಿಟ್ಬಿಡು. ನಾನು ಅದನ್ನೇ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಸರಿಯಾಗಿ ಹಾಡ್ತೀನೋ ಇಲ್ವೋ ಅನ್ನೋ ಅಳುಕು ನಿಮ್ಮಲ್ಲಿದ್ದಾಗ ಅದು ಎಡುವುದಾಗ್ಬಿಡುತ್ತೆ. ನಾನು ಹಾಡ್ತೀನಿ ಅಂದ್ಕೊಂಡೇ ವೇದಿಕೆ ಮೇಲೆ ಕಾಲಿಡಬೇಕಮ್ಮ ಅಲ್ವಾ? ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಕಡಬಗೆರೆ ಮುನಿರಾಜು ಸರ್. ಬಂದೇ ಬರುತ್ತಾವ ಕಾಲ. ಎಲ್ರಿಗೂ ಒಂದು ಕಾಲ ಬರುತ್ತಲ್ಲ, ದೇವರೆಲ್ರಿಗೂ ಒಂದು ಕಾಲ ಕೊಟ್ಟೇ ಇರ್ತಾನೆ. ಈ ಹಾಡು ಕೇಳ್ತಿದ್ರೆ ಒಂದು ಒಳ್ಳೆ ಜೋಗುಳ ಪದ ಕೇಳಿದಾಗೆ ಅನಿಸುತ್ತೆ ಅಲ್ವಾ? ನಿದ್ದೆ ಬರಲಿಲ್ಲ ಅಂದವ್ರಿಗೂ ಕೂಡ ಈ ಹಾಡನ್ನು ಹಾಡಿಬಿಟ್ರೆ ನಿದ್ದೆ ಖಂಡಿತವಾಗೂ ಬರುತ್ತೆ. ಹಾಗಂತ ಬೇಜಾರು ಮಾಡ್ತಿದ್ದೆ ಹಾಡು ಅಂತಲ್ಲ. ಆ ಸಾಹಿತ್ಯ ಮತ್ತು ಆ ಸಂಗೀತ ಅಷ್ಟು ಸುಮಧುರವಾಗಿದೆ, ನೆಮ್ಮದಿಯನ್ನು ಕೊಡುತ್ತೆ. ಎಲ್ಲೂ ತಾಳ್ಮೆ ಕಳ್ಕೊಳ್ಳೋಂಗೆ ಇಲ್ಲ ಈ ಹಾಡು ಕೇಳ್ತಾ ಇದ್ದರೆ ಅಲ್ವಾ? ಹಾಡ್ತಾ ಇದ್ದರೆ ಏನಾದ್ರು ಜೋಗುಳ ಪದಗಳನ್ನು ಕೇಳಬೇಕು ಅಂತಂದರೆ ಇಂಥ ಹಾಡುಗಳನ್ನೇ ಹಾಡಬೇಕು ತಾಯಿ ಇದ್ರ ಮಕ್ಕಳಿಗೆ ಅಲ್ವಾ? ಎಷ್ಟು ಅದ್ಭುತವಾದಂಥ ಸಾಹಿತ್ಯ, ಎಷ್ಟು ಅದ್ಭುತವಾದಂಥ ಸಂಗೀತ. ನಮಗೇನಾದರೂ ಸ್ವಲ್ಪ ಬಿ ಪಿ ಏನಾದರೂ ರೈಸ್ ಆಗ್ತದೆ ಅಂದರೆ ಇಂಥ ಹಾಡನ್ನು ಕೇಳಿಬಿಟ್ರೆ ತಕ್ಷಣವೇ ಬಿ ಪಿ ಕೂಲ್ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ, ಹೌದಲ್ಲ? ಅದಕ್ಕೆ ಅದು ಕಾರಣ ಆಗುತ್ತೆ. ಸಂಗೀತ ಕೂಡ ಒಳ್ಳೆ ಮದ್ದು, ಆರೋಗ್ಯಕ್ಕೆ ಒಳ್ಳೆ ಮದ್ದು. ಹಾಗಾಗಿ ಒಳ್ಳೆ ಹಾಡನ್ನು ಆಯ್ಕೆ ಮಾಡಿ ಹಾಡಿದ್ಯಮ್ಮ. ಅಷ್ಟು ಚೆನ್ನಾಗಿದೆ ಕೇಳಲಿಕ್ಕೆ, ಅಷ್ಟು ಚೆನ್ನಾಗಿದೆ. ನಿನ್ನ ಧ್ವನಿ ಕೂಡ ಒಂಥರ ವಿಶೇಷವಾಗಿ ಕೇಳಿಸ್ತಾ ಇತ್ತು ಇದರಲ್ಲಿ ಅಲ್ವಾ? ಒಂದು ರಾ ವಾಯ್ಸು, ಅದ್ರ ಜೊತೆಗೆ ಮೆಲೋಡಿ, ಒಂಥರ ಮಿಕ್ಸಿಂಗ್ ಇದು ಅದೆರಡು ಮಿಕ್ಸ್ ಮಾಡಿದ್ರೆ ಒಂಥರ ವಿಶೇಷವಾಗಿ ಕೇಳ್ತಾ ಇತ್ತು ಅಲ್ಲ? ಈ ಸಾಮಾನ್ಯವಾಗಿ ಈ ಬೆಲ್ಲಕ್ಕೆ ಇದು ಹುಳಿ ಇರುತ್ತಲ್ಲ, ಖಾರ ಪ್ಲಸ್ ಹುಳಿಗೆ ಒಂಚೂರು ಬೆಲ್ಲದ ಜೇನನ್ನು ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ತಿನ್ನಲಿಕ್ಕೆ. ಇಲ್ಲ, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿನ್ನ ಧ್ವನಿ ಒಂಚೂರು ರಾ ವಾಯ್ಸ್ ಇದೆ. ಆ ರಾ ವಾಯ್ಸಲ್ಲಿ ನೀನು ಮೆಲೋಡಿ ಮಾಡ್ಕೊಂಡು ಹಾಡೋಕ್ಕೆ ಪ್ರಯತ್ನ ಮಾಡ್ತಿದ್ಯಲ್ಲ, ಅದು ಆ ಥರ ಅನಿಸ್ತಾ ಇತ್ತು ನನಗದು. ಬಟ್ ಒಳ್ಳೆ ಪ್ರಯತ್ನ, ಒಳ್ಳೆಯದಾಗಲಿಮ್ಮ.
ಥ್ಯಾಂಕ್ ಯು ಸರ್. ನಿನ್ನ ಮಕ್ಳಿಗೆ ಇದನ್ನೆಲ್ಲ ಹಾಡಿ ಹಾಡಿ ಅಭ್ಯಾಸ ಮಾಡಿಸು. ಓಕೆ ಒಳ್ಳೆಯದಾಗಲಿ. ಓಕೆ ಸರ್. ವೇಮಗಲ್ ನಾರಾಯಣ ಸ್ವಾಮಿ ಸರ್. ರಮ್ಯಾ ಅವರೇ, ಸರ್ ನಮಸ್ತೆ. NS ಲಕ್ಷ್ಮೀನಾರಾಯಣ ಭಟ್ರನ್ನ ವೇದಿಕೆಗೆ ತಂದಿರಿ. ಅಪರೂಪವಾದ ಕವಿ, ಭಾಳಷ್ಟು ಕವಿತೆಗಳನ್ನು ರಚನೆ ಮಾಡಿರ್ತಕ್ಕಂಥವ್ರು ಅವರು. ಅವ್ರದ್ದೇ ಅಲ್ಲಮ್ಮ ರಚನೆ ಇದು ನೀವು ಹೇಳಿದ್ದು ಹೌದು ಸರ್. ಅಲ್ವೇ? ಅವರ ಭಾವಗೀತೆಗಳಲ್ಲಿ ಅವ್ರದ್ದು ಏನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಎತ್ತರದ ಸ್ಥಾನದಲ್ಲಿರ್ತಕ್ಕಂಥ ಕವಿ. ಭಾಳಷ್ಟು ಹಾಡುಗಳು ಅವರು ಕೊಟ್ಟಿದ್ದಾರೆ, ಭಾವಗೀತೆಗಳು. ಇದನ್ನು ಸಿನಿಮಾಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಹೌದು ಸರ್. ಅದು ನೀವು ಉತ್ತರ ಕರ್ನಾಟಕದ ಶೈಲಿ ಹಾಡುಗಳನ್ನ ಆಡಲಿಕ್ಕೆ ಎಕ್ಸ್ಪರ್ಟು, ನಾವು ಇತ್ತೀಚೆಗೆ ನಾವು ಗಮನಿಸಿದಾಗೆ. ಆದರೂ ಇದಕ್ಕೂ ಜಸ್ಟಿಸ್ ಕೊಟ್ಟಿದ್ದೀರಿ, ಭಾಳಷ್ಟು ಪ್ರಯತ್ನ ಮಾಡಿ ಆಡಿದಿರಿ ನೀವು. ಕೇಳಲಿಕ್ಕೆ ತುಂಬ ಸುಮಧುರವಾಗಿತ್ತು. ಸಣ್ಣ ಸಣ್ಣ ಏನು ಮಿಸ್ಟೇಕ್ಸ್ ಇರುತ್ತೆ ಅದನ್ನು ಮೇಡಮ್ ಹೇಳಿದ್ರಲ್ಲ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಳ್ಳೆಯ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಗಾಯನ ನಿಮ್ಮಿಂದ ಮೂಡಿ ಬರುವ